ಸೊ ಮನೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಮನೆ ತುಂಬ ಮಕ್ಕಳು. ನೀವು ಹೇಳ್ತಿದ್ರಿ ಇವತ್ತಿಗೂ ನೆನೆಸ್ಕೊತೀರಾ, ಶಿರಡಿಗೆ ಕರ್ಕೊಂಡೋಗಿದ್ರು, ತಿರುಪತಿ ಕರ್ಕೊಂಡೋಗಿದ್ರು ಅಂತ. ಇದ್ದಕ್ಕಿದ್ದಂಗೆ ಮನೆಯ ಹಿರಿತಲೆ ಮಾಯವಾಗ್ಬಿಟ್ರೆ ಬಹಳಷ್ಟು ಸಂಕಷ್ಟ ಅನಿಸುತ್ತೆ. ಆವತ್ತಿನ ದಿನ ಇವತ್ತು ನೆನಪು ಮಾಡ್ಕೊಳ್ಳೋದಿದ್ರೆ ಏನು? ಇಲ್ಲ, ಅದು ಒಂದು ಡಿಸಾಸ್ಟರಸ್. ಆ ಕಾಲದಲ್ಲಿ ಅದು ಆಗಬಾರ್ದಿತ್ತು. ಅವ್ರು ತೀರೋದಾಗ ನನಗನ್ನಿಸುತ್ತೆ ಬಿಜಾಪುರ್ನಲ್ಲಿ ಅವ್ರ ಫಿನ್ರಲ್ಲಿಗೆ ಸೇರಿದಷ್ಟು ಜನ ಯಾರಿಗೂ ಸೇರಿಲ್ಲ ಅನ್ನೋದು ಇಟ್ ಈಸ್ ಎ ವಾಡಿಕೆ, ಒಂದು ರೆಕಾರ್ಡ್ ಇದೆ. ಮತ್ತು ಸ್ವಯಂ ಪ್ರೇರಣೆಯಿಂದ ಇಡೀ ಬಿಜಾಪುರ ಬಂದಾಯಿತು ಅವತ್ತು. ಯಾರೂ ಕೂಡ ಬಂದ್ ಮಾಡಂತ ಹೇಳಿಲ್ಲ ಅವ್ರಿಗೆ. ನಗರಸಭೆ ಅಧ್ಯಕ್ಷರಿದ್ದರು, ಅವ್ರು ತೀರೋಗಿದ್ದಾರೆ ಅಂಥೇಳಿ ಇಡೀ ಬಿಜಾಪುರ ಜನ ಅವತ್ತು ಭಾಳ ದುಃಖದಲ್ಲಿದ್ದರು. ತಂದೆಯವರು ಹೋದಾಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನಿಮಗೆ ವಿಷಯ ಯಾವಾಗ ಮುಟ್ತು? ತಂದೆಯವ್ರು ನಾನು ತೀರ್ಕೊಂಡಾಗ ನಾನು ಹಾರ್ಡ್ಲಿ 6th. ಸೊ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಬೆಂಬಲನ ಕಳ್ಕೊಂಡ್ರೂ ಕೂಡ ನೀವು ಎಲ್ಲೂ ಎದೆಗುಂದನೆ ಇಲ್ಲಿವರೆಗೂ ಬಂದಿದ್ದೀರಾ. ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ.